ರಾಜ್ಯ ರಾಜಕಾರಣದಲ್ಲಿ ಇದೀಗ ಹನಿ ಟ್ರ್ಯಾಪ್ ಸದ್ದು ಜೋರಾಗಿದೆ. ಇವತ್ತು ಬಹಿರಂಗವಾಗಿಯೇ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸರ್ಕಾರದಲ್ಲಿ ಒಬ್ಬರ ಪ್ರಭಾವಿ ಸಚಿವರ ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥ ನಿಜ, ಅದು 2 ಬಾರಿ ಆಗಿದೆ ಅಂತಕ್ಕಂತಹ ಒಂದು ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಿದ್ರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಇದೆಲ್ಲದರ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂಥ ಪರಿಷತ್ನ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರೇ ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಸತೀಶ್ ಜಾರಕಿಹೊಳಿ ಸಚಿವರೇ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ಬಾರಿ ಒಬ್ಬರು ಸಚಿವರದ ಆಗಿದೆ. ಇಂತಹ ಒಂದು ಸಂಸ್ಕೃತಿ ಬೆಳೀತಾ ಇದೆ, ಮತ್ತೆ ಸದ್ದು ಮಾಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ, ಏನು ಹೇಳ್ತೀರಿ? ನೋಡಿ, ಸಚಿವರು ಅಂದರೆ ಸರ್ಕಾರ. ಸಚಿವರು ಹೇಳಿದ ಮೇಲೆ ಸರ್ಕಾರ ಹೇಳ್ದಂಗೆ. ಅದರಿಂದಾಗಿ ಸಚಿವರು ಹೇಳಿದ್ದನ್ನು ಈಗ ಇದರಲ್ಲಿ ಯಾರು ಇದರ ಹಿಂದೆ ಇದ್ದಾರೆ, ಯಾರಿಗಾಗಿದೆ, ಯಾರು ಹಿಂದೆ ಇದ್ದಾರೆ, ಇದೆಲ್ಲವನ್ನೂ ಕೂಡ ಈಗ ಬಹಿರಂಗಪಡಿಸಲೇಬೇಕು. ಆ ಕಾರಣದಿಂದ ನಾನು ಹೇಳ್ತಕ್ಕಂಥದ್ದು, ಈಗ ಇದು ಸರ್ಕಾರದ ಕೆಲಸ. ಈಗ ನಾವು ಹೇಳುವಂಥದ್ದಲ್ಲ, ಇದು ಬರೀ ಆಪಾದನೆ ಅಲ್ಲ, ಆಗಿರ್ತಕ್ಕಂಥದ್ದು ಈಗ ಬಹಿರಂಗಗೊಂಡಿದೆ. ಎಲ್ಲ ಕಡೆಯಲ್ಲೂ ಇಡೀ ಒಂದು ರೀತಿ ಮಾತುಗಳು ಹೊರಗಡೆ ಬರ್ತಿದೆ. ಆ ಕಾರಣದಿಂದಾಗಿ ಸರ್ಕಾರ ಅದರ ಜವಾಬ್ದಾರಿಯನ್ನು ತಗೊಳ್ಬೇಕು, ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು, ಜನರಿಗೆ ಮಾಹಿತಿ ಕೊಡಬೇಕು. ಕೇವಲ ನಮ್ಮ ಪಕ್ಷದ ಸಚಿವರಷ್ಟೇ ಅಲ್ಲ, ಬೇರೆ ಪಕ್ಷದವರು ಕೂಡ ಹನಿ ಟ್ರ್ಯಾಪ್ಗೆ ಈಗಾಗಲೇ ಒಳಗಾಗಿದ್ದಾರೆ ಅಂತೇಳಿ ನೇರವಾಗಿ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು. ನಾ ಹೇಳೋದು, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾವುದೇ ಮುಖಂಡರುಗಳನ್ನ ಈ ರೀತಿ ಮಣಿಸೋದಿದೆಯಲ್ಲ, ಇದು ತಪ್ಪು. ಒಂದು. ಎರಡನೇದು, ನಿಮಗೆ ಯಾರ ಮೇಲಾದರೂ ಈ ರೀತಿ ಹಗಿತನ ಇದ್ದರೆ ಈಗೆಲ್ಲ ತೀರಿಸ್ಕೊಳ್ಳೋದು, ಸೈದ್ಧಾಂತಿಕವಾಗಿ ಹೋರಾಡಬೇಕು. ಆ ಕಾರಣದಿಂದಾಗಿ ಇಂಥವುಗಳು ಯಾರೇ ಮಾಡಿದರೂ ತಪ್ಪಿದೆ. ಸರ್ಕಾರ ಅದರ ಜವಾಬ್ದಾರಿಯನ್ನು ತಗೊಳ್ಬೇಕು, ಹೊರ ಹಾಕಬೇಕು. ತಮ್ಮ ಜೊತೆ ಯಾರಾದರೂ ಹಂಚ್ಕೊಂಡಿದ್ದಾರೆ ಸರ್ ಏನಾದರೂ ನೋವನ್ನ? ಯಾರಾದರೂ ಶಾಸಕರು ಏನಾದರೂ ಹನಿ ಟ್ರ್ಯಾಪ್ ಒಳಗಾಗಿರೋಂಥದ್ದು ಏನಾದ್ರು ತಮಗೆ ಮಾಹಿತಿ ಹಂಚ್ಕೊಂಡಿದ್ದು ಅಲ್ಲ, ಮಾಹಿತಿ ಏನೋ ತಮ್ಮ ಜೊತೆ ಅಲ್ಲಲ್ಲ, ಹಾಗೆ ಎಲ್ಲರೂ ಮಾತಾಡ್ತಿದ್ದಾರೆ. ಬಟ್ ಊಹಾಪೋಹಗಳನ್ನು ನಾವು ಆಧಾರವಾಗಿ ತಗೊಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಈಗ ಸರ್ಕಾರದ ಸಚಿವರು ಹೇಳಿದ ಮೇಲೆ ಸರ್ಕಾರನೇ ಒಪ್ಕೊಂಡಂಗಾಯ್ತು. ಅದರಿಂದ ಅದಕ್ಕೆ ಉತ್ತರ ಬರಬೇಕು, ಹೊರ ಬರೋದೇ ಸರಿ. ಸತೀಶ್ ಅವ್ರು ಹೇಳಿದ ಮೇಲೆ ಸತ್ಯ ಬರಬೇಕಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಪರಿಷತ್ನ ವಿಪಕ್ಷ ನಾಯಕರಂಥ ಚಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದೇ, ಏನೇ ಇದ್ರೂ ಕೂಡ ಸರಿ, ಅದು ಸತ್ಯ ಹೊರಗಡೆ ಬರಲೇಬೇಕು. ಈ ಹನಿ ಟ್ರ್ಯಾಪ್ ಏನಿದೆ, ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಮತ್ತು ಯಾರು ಶಾಮೀಲಾಗಿದ್ದಾರೆ ಎಲ್ಲರೂ ಕೂಡ ಸರ್ಕಾರ ಬಹಿರಂಗ ಮಾಡಬೇಕು ಅಂತೇಳಿ ನೇರವಾಗಿ ಆಗ್ರಹವನ್ನು ಮಾಡಿದ್ದಾರೆ. ಅದು ಕೂಡ ಪಕ್ಷಾತೀತವಾಗಿ ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತು ಈ ಹನಿ ಟ್ರ್ಯಾಪ್ ಸದ್ದು ರಾಜ್ಯ ರಾಜಕಾರಣದಲ್ಲಿ ಯಾವೆಲ್ಲ ಒಂದು ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಕಾರಣದಲ್ಲಿ ಇದೀಗ ಹನಿ ಟ್ರ್ಯಾಪ್ ಸದ್ದು ಜೋರಾಗಿದೆ. ಇವತ್ತು ಬಹಿರಂಗವಾಗಿಯೇ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸರ್ಕಾರದಲ್ಲಿ ಒಬ್ಬರ ಪ್ರಭಾವಿ ಸಚಿವರ ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥ ನಿಜ, ಅದು 2 ಬಾರಿ ಆಗಿದೆ ಅಂತಕ್ಕಂತಹ ಒಂದು ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಿದ್ರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಇದೆಲ್ಲದರ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂಥ ಪರಿಷತ್ನ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರೇ ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಸತೀಶ್ ಜಾರಕಿಹೊಳಿ ಸಚಿವರೇ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ಬಾರಿ ಒಬ್ಬರು ಸಚಿವರದ ಆಗಿದೆ. ಇಂತಹ ಒಂದು ಸಂಸ್ಕೃತಿ ಬೆಳೀತಾ ಇದೆ, ಮತ್ತೆ ಸದ್ದು ಮಾಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ, ಏನು ಹೇಳ್ತೀರಿ? ನೋಡಿ, ಸಚಿವರು ಅಂದರೆ ಸರ್ಕಾರ. ಸಚಿವರು ಹೇಳಿದ ಮೇಲೆ ಸರ್ಕಾರ ಹೇಳ್ದಂಗೆ. ಅದರಿಂದಾಗಿ ಸಚಿವರು ಹೇಳಿದ್ದನ್ನು ಈಗ ಇದರಲ್ಲಿ ಯಾರು ಇದರ ಹಿಂದೆ ಇದ್ದಾರೆ, ಯಾರಿಗಾಗಿದೆ, ಯಾರು ಹಿಂದೆ ಇದ್ದಾರೆ, ಇದೆಲ್ಲವನ್ನೂ ಕೂಡ ಈಗ ಬಹಿರಂಗಪಡಿಸಲೇಬೇಕು. ಆ ಕಾರಣದಿಂದ ನಾನು ಹೇಳ್ತಕ್ಕಂಥದ್ದು, ಈಗ ಇದು ಸರ್ಕಾರದ ಕೆಲಸ. ಈಗ ನಾವು ಹೇಳುವಂಥದ್ದಲ್ಲ, ಇದು ಬರೀ ಆಪಾದನೆ ಅಲ್ಲ, ಆಗಿರ್ತಕ್ಕಂಥದ್ದು ಈಗ ಬಹಿರಂಗಗೊಂಡಿದೆ. ಎಲ್ಲ ಕಡೆಯಲ್ಲೂ ಇಡೀ ಒಂದು ರೀತಿ ಮಾತುಗಳು ಹೊರಗಡೆ ಬರ್ತಿದೆ. ಆ ಕಾರಣದಿಂದಾಗಿ ಸರ್ಕಾರ ಅದರ ಜವಾಬ್ದಾರಿಯನ್ನು ತಗೊಳ್ಬೇಕು, ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು, ಜನರಿಗೆ ಮಾಹಿತಿ ಕೊಡಬೇಕು. ಕೇವಲ ನಮ್ಮ ಪಕ್ಷದ ಸಚಿವರಷ್ಟೇ ಅಲ್ಲ, ಬೇರೆ ಪಕ್ಷದವರು ಕೂಡ ಹನಿ ಟ್ರ್ಯಾಪ್ಗೆ ಈಗಾಗಲೇ ಒಳಗಾಗಿದ್ದಾರೆ ಅಂತೇಳಿ ನೇರವಾಗಿ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು. ನಾ ಹೇಳೋದು, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾವುದೇ ಮುಖಂಡರುಗಳನ್ನ ಈ ರೀತಿ ಮಣಿಸೋದಿದೆಯಲ್ಲ, ಇದು ತಪ್ಪು. ಒಂದು. ಎರಡನೇದು, ನಿಮಗೆ ಯಾರ ಮೇಲಾದರೂ ಈ ರೀತಿ ಹಗಿತನ ಇದ್ದರೆ ಈಗೆಲ್ಲ ತೀರಿಸ್ಕೊಳ್ಳೋದು, ಸೈದ್ಧಾಂತಿಕವಾಗಿ ಹೋರಾಡಬೇಕು. ಆ ಕಾರಣದಿಂದಾಗಿ ಇಂಥವುಗಳು ಯಾರೇ ಮಾಡಿದರೂ ತಪ್ಪಿದೆ. ಸರ್ಕಾರ ಅದರ ಜವಾಬ್ದಾರಿಯನ್ನು ತಗೊಳ್ಬೇಕು, ಹೊರ ಹಾಕಬೇಕು. ತಮ್ಮ ಜೊತೆ ಯಾರಾದರೂ ಹಂಚ್ಕೊಂಡಿದ್ದಾರೆ ಸರ್ ಏನಾದರೂ ನೋವನ್ನ? ಯಾರಾದರೂ ಶಾಸಕರು ಏನಾದರೂ ಹನಿ ಟ್ರ್ಯಾಪ್ ಒಳಗಾಗಿರೋಂಥದ್ದು ಏನಾದ್ರು ತಮಗೆ ಮಾಹಿತಿ ಹಂಚ್ಕೊಂಡಿದ್ದು ಅಲ್ಲ, ಮಾಹಿತಿ ಏನೋ ತಮ್ಮ ಜೊತೆ ಅಲ್ಲಲ್ಲ, ಹಾಗೆ ಎಲ್ಲರೂ ಮಾತಾಡ್ತಿದ್ದಾರೆ. ಬಟ್ ಊಹಾಪೋಹಗಳನ್ನು ನಾವು ಆಧಾರವಾಗಿ ತಗೊಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಈಗ ಸರ್ಕಾರದ ಸಚಿವರು ಹೇಳಿದ ಮೇಲೆ ಸರ್ಕಾರನೇ ಒಪ್ಕೊಂಡಂಗಾಯ್ತು. ಅದರಿಂದ ಅದಕ್ಕೆ ಉತ್ತರ ಬರಬೇಕು, ಹೊರ ಬರೋದೇ ಸರಿ. ಸತೀಶ್ ಅವ್ರು ಹೇಳಿದ ಮೇಲೆ ಸತ್ಯ ಬರಬೇಕಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಪರಿಷತ್ನ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದೇ,
ಏನೇ ಇದ್ರೂ ಕೂಡ ಸರಿ ಅದು ಸತ್ಯ ಹೊರಗಡೆ ಬರಲೇಬೇಕು. ಈ ಹನಿ ಟ್ರ್ಯಾಪ್ ಏನಿದೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಮತ್ತು ಯಾರು ಶಾಮೀಲಾಗಿದ್ದಾರೆ ಎಲ್ಲರೂ ಕೂಡ ಸರ್ಕಾರ ಬಹಿರಂಗ ಮಾಡಬೇಕು ಅಂತ ಹೇಳಿ ನೇರವಾಗಿ ಆಗ್ರಹವನ್ನು ಮಾಡಿದ್ದಾರೆ. ಅದು ಕೂಡ ಪಕ್ಷಾತೀತವಾಗಿ ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತು ಈ ಹನಿ ಟ್ರ್ಯಾಪ್ ಸದ್ದು ರಾಜ್ಯ ರಾಜಕಾರಣದಲ್ಲಿ ಯಾವೆಲ್ಲ ಒಂದು ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಕಾರಣದಲ್ಲಿ ಇದೀಗ ಹನಿ ಟ್ರ್ಯಾಪ್ ಸದ್ದು ಜೋರಾಗಿದೆ. ಇವತ್ತು ಬಹಿರಂಗವಾಗಿಯೇ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸರ್ಕಾರದಲ್ಲಿ ಒಬ್ಬರ ಪ್ರಭಾವಿ ಸಚಿವರ ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥ ನಿಜ, ಅದು 2 ಬಾರಿ ಆಗಿದೆ ಅಂತಕ್ಕಂತಹ ಒಂದು ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಿದ್ರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಇದೆಲ್ಲದರ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂಥ ಪರಿಷತ್ನ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರದ್ದು ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಸತೀಶ್ ಜಾರಕಿಹೊಳಿ ಸಚಿವರೇ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ಬಾರಿ ಒಬ್ಬರು ಸಚಿವರದ ಆಗಿದೆ. ಇಂತಹ ಒಂದು ಸಂಸ್ಕೃತಿ ಬೆಳೀತಾ ಇದೆ, ಮತ್ತೆ ಸದ್ದು ಮಾಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ, ಏನು ಹೇಳ್ತೀರಿ? ನೋಡಿ, ಸಚಿವರು ಅಂದರೆ ಸರ್ಕಾರ, ಸಚಿವರು ಹೇಳಿದ ಮೇಲೆ ಸರ್ಕಾರ ಹೇಳ್ದಂಗೆ. ಅದರಿಂದಾಗಿ ಸಚಿವರು ಹೇಳಿದ್ದನ್ನು ಈಗ ಇದರಲ್ಲಿ ಯಾರು ಇದರ ಹಿಂದೆ ಇದ್ದಾರೆ, ಯಾರಿಗಾಗಿದೆ, ಯಾರು ಹಿಂದೆ ಇದ್ದಾರೆ, ಇದೆಲ್ಲವನ್ನೂ ಕೂಡ ಈಗ ಬಹಿರಂಗಪಡಿಸಲೇಬೇಕು. ಆ ಕಾರಣದಿಂದ ನಾನು ಹೇಳ್ತಕ್ಕಂಥದ್ದು ಈಗ ಇದು ಸರ್ಕಾರದ ಕೆಲಸ. ಈಗ ನಾವು ಹೇಳುವಂಥದ್ದಲ್ಲ, ಇದು ಬರೀ ಆಪಾದನೆ ಅಲ್ಲ, ಆಗಿರ್ತಕ್ಕಂಥದ್ದು ಈಗ ಬಹಿರಂಗಗೊಂಡಿದೆ. ಎಲ್ಲ ಕಡೆಯಲ್ಲೂ ಇಡೀ ಒಂದು ರೀತಿ ಮಾತುಗಳು ಹೊರಗಡೆ ಬರ್ತಿದೆ. ಆ ಕಾರಣದಿಂದಾಗಿ ಸರ್ಕಾರ ಅದರ ಜವಾಬ್ದಾರಿಯನ್ನು ತಗೊಳ್ಬೇಕು, ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು, ಜನರಿಗೆ ಮಾಹಿತಿ ಕೊಡಬೇಕು. ಕೇವಲ ನಮ್ಮ ಪಕ್ಷದ ಸಚಿವರಷ್ಟೇ ಅಲ್ಲ, ಬೇರೆ ಪಕ್ಷದವರು ಕೂಡ ಹನಿ ಟ್ರ್ಯಾಪ್ಗೆ ಈಗಾಗಲೇ ಒಳಗಾಗಿದ್ದಾರೆ ಅಂತೇಳಿ ನೇರವಾಗಿ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು. ನಾ ಹೇಳೋದು, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾವುದೇ ಮುಖಂಡರುಗಳನ್ನ ಈ ರೀತಿ ಮಣಿಸೋದಿದೆಯಲ್ಲ, ಇದು ತಪ್ಪು. ಒಂದು. ಎರಡನೇದು, ನಿಮಗೆ ಯಾರ ಮೇಲಾದರೂ ಈ ರೀತಿ ಹಾಗಿತನ ಇದ್ದರೆ ಈಗೆಲ್ಲ ತೀರಿಸ್ಕೊಳ್ಳೋದು, ಸೈದ್ಧಾಂತಿಕವಾಗಿ ಹೋರಾಡಬೇಕು. ಆ ಕಾರಣದಿಂದಾಗಿ ಇಂಥವುಗಳು ಯಾರೇ ಮಾಡಿದರೂ ತಪ್ಪಿದೆ, ಸರ್ಕಾರ ಅದರ ಜವಾಬ್ದಾರಿಯನ್ನು ತಗೊಳ್ಬೇಕು, ಹೊರ ಹಾಕಬೇಕು. ತಮ್ಮ ಜೊತೆ ಯಾರಾದರೂ ಹಂಚ್ಕೊಂಡಿದ್ದಾರೆ ಸರ್ ಏನಾದರೂ ನೋವನ್ನು? ಯಾರಾದರೂ ಶಾಸಕರು ಏನಾದರೂ ಹನಿ ಟ್ರ್ಯಾಪ್ ಒಳಗಾಗಿರೋಂಥದ್ದು ಏನಾದ್ರು ತಮಗೆ ಮಾಹಿತಿಗಳು ಹಂಚ್ಕೊಂಡಿದ್ದು ಅಲ್ಲ, ಮಾಹಿತಿ ಏನೋ ತಮ್ಮ ಜೊತೆ ಅಲ್ಲಲ್ಲ, ಹಾಗೆ ಎಲ್ಲರೂ ಮಾತಾಡ್ತಿದ್ದಾರೆ. ಬಟ್ ಊಹಾಪೋಹಗಳನ್ನು ನಾವು ಆಧಾರವಾಗಿ ತಗೊಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಈಗ ಸರ್ಕಾರದ ಸಚಿವರು ಹೇಳಿದ ಮೇಲೆ ಸರ್ಕಾರನೇ ಒಪ್ಕೊಂಡಂಗಾಯ್ತು. ಅದರಿಂದ ಅದಕ್ಕೆ ಉತ್ತರ ಬರಬೇಕು. ಹೊರ ಬರೋದೇ ಸರಿ, ಸತೀಶ್ ಅವ್ರು ಹೇಳಿದ ಮೇಲೆ ಸತ್ಯ ಬರಬೇಕಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಪರಿಷತ್ನ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದೇ, ಏನೇ ಇದ್ರೂ ಕೂಡ ಸರಿ ಅದು ಸತ್ಯ ಹೊರಗಡೆ ಬರಲೇಬೇಕು. ಈ ಹನಿ ಟ್ರ್ಯಾಪ್ ಏನಿದೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಮತ್ತು ಯಾರು ಶಾಮೀಲಾಗಿದ್ದಾರೆ ಎಲ್ಲರೂ ಕೂಡ ಸರ್ಕಾರ ಬಹಿರಂಗ ಮಾಡಬೇಕು ಅಂತ ಹೇಳಿ ನೇರವಾಗಿ ಆಗ್ರಹವನ್ನು ಮಾಡಿದ್ದಾರೆ. ಅದು ಕೂಡ ಪಕ್ಷಾತೀತವಾಗಿ ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತು ಈ ಹನಿ ಟ್ರ್ಯಾಪ್ ಸದ್ದು ರಾಜ್ಯ ರಾಜಕಾರಣದಲ್ಲಿ ಯಾವೆಲ್ಲ ಒಂದು ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.